ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ. ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘ ಹಾಗೂ ಹುಬ್ಬಳ್ಳಿ ಆಟೋ ರಿಕ್ಷಾ ಚಾಲಕರು ಹಾಗೂ ಮಾಲಕರ ಸಂಘದಿಂದ ಮತ್ತು ಆಟೋ ರಿಕ್ಷಾ ಚಾಲಕರ ಅಧ್ಯಕ್ಷರಾದಂತಹ ಶೇಖರಯ್ಯ ಹಿರೇಮಠ್ ಇವರ ನೇತೃತ್ವದಲ್ಲಿ ಗದಗ ರಸ್ತೆ ರೈಲ್ವೆ ಆಸ್ಪತ್ರೆ ಮುಂಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಜಯಂತಿಯನ್ನು ಆಚರಿಸಿದರು. ಅದನಂತರ ರೈಲ್ವೆ ಆಟೋ ರಿಕ್ಷಾ ನಿಲ್ದಾಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡುವ ಮುಖಾಂತರ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾದಂತಹ ಸಂತೋಷ್ ಚಲವಾದಿ ಅವರಿಗೆ ಹೂ ಶಾಲು ನೀಡಿ ಅವರಿಗೂ ಸನ್ಮಾನಿಸಲಾಯಿತು. ತದನಂತರ ಸಂತೋಷ್ ಚಲವಾದಿ ಅವರಿಗೆ ಆಟೋ ರಿಕ್ಷಾ ನಿಲ್ದಾಣಗಳಿಗಾಗಿ ಮನವಿ ನೀಡಿದರು. ಮನವಿಗೆ ಸ್ಪಂದನೆ ನೀಡಿ ಅಂಬೇಡ್ಕರ್ ಜಯಂತಿಯನ್ನು ಶುಭಾಶಯ ಕೋರಿದರು. ಆಟೋ ರಿಕ್ಷಾ ನಿಲ್ದಾಣದ ಮಾಡುವ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಆಟೋ ರಿಕ್ಷಾ ಚಾಲಕರ ರಾಜ್ಯಾಧ್ಯಕ್ಷರಾದಂತಹ ಶೇಖರಯ್ಯ ಮಠಪತಿ, ದಾವಲ್ ಸಾಬ್ ಕುರಟ್ಟಿ, ಹನುಮಂತ್ ಎಚ್, ರಾಜೇಶ್ ಬಿಜ್ವಾಡ್, ವಿಜಯ್ ಕಾಂತ್ರಾಳ್, ಮುರಳಿ ಹಿಂಗಳಲ್, ಡೇವಿಡ್ ಫಿ, ಅಪ್ಪಣ್ಣ ಚಲವಾದಿ, ಫ್ರಾಂಕ್ಲಿನ್ ಮತ್ತು ಅನೇಕ ಜನ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಅಂಗವಾಗಿ ರೈಲ್ವೆ ಆಸ್ಪತ್ರೆ ಮುಂಭಾಗದಲ್ಲಿ ಸುಮಾರು 20-25 ವರ್ಷಗಳಿಂದ ಇಲ್ಲಿ ಫುಟ್ಪಾತ್ ಮೇಲೆ ನಿಂತುಕೊಂಡು ಸುಮಾರು ಈ 25ರಿಂದ 30 ಆಟೋ ರಿಕ್ಷಾಗಳು ಹಗಲು ರಾತ್ರಿ ಇಲ್ಲಿ ದುಡಿತಾ ಇದ್ದೀವಿ. ಈ ಒಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇರ್ಬೋದು, ಕರ್ನಾಟಕ ರಾಜ್ಯೋತ್ಸವ ಇರ್ಬೋದು, ಆಗಸ್ಟ್ 15 ಇರ್ಬೋದು, ಇವತ್ತು ಜನವರಿ 26 ಇರ್ಬೋದು, ಅನೇಕ ಕಾರ್ಯಕ್ರಮಗಳು ಇಲ್ಲಿ ಸಾರ್ವಜನಿಕವಾಗಿ ಮಾಡ್ತಾ ಇದ್ವಿ ಎಲ್ಲ ನಿಲ್ದಾಣದವರು. ಇವತ್ತು ವಿಶೇಷವಾಗಿ ನಮ್ಮ ಹಿರಿಯಣ್ಣ ಗುರಣ್ಣ ಚಲವಾದಿ ಅವರ ಪುತ್ರ ಸಂತೋಷ್ ಚಲವಾದಿ ಅವರು ಮುಖಂಡರು, ನಮ್ಮ ಮಾರ್ಗದರ್ಶಕರಂದ್ರೂ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳು ಮಾಡಿದಂಥವ್ರು ಅವರು. ಇಲ್ಲಿ ಅವರ ವಾರ್ಡ್ನಲ್ಲಿ ಅತಿ ಸುಂದರವಾಗಿ ವಾರ್ಡ್ ಮಾಡಿ ಕೆಲಸ ಯಾರಾದರೂ ಹುಬ್ಳಿ ರೋಡ್ದಾಗ ಮಾಡ್ರಂದ್ರೆ ನಮ್ಮ ಸಂತೋಷದವ್ರು ಮಾಡಿದ್ದಾರೆ. ಹಾಗಾಗಿ ನಮ್ಮ ಬೇಡಿಕೆ ಒಂದು ಅವರ ಮುಂದೆ ಇಡ್ತಾ ಇದ್ದೀವಿ. ನಮ್ಮ ಇಡೀ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಈಗಾಗಲೇ ಸುಮಾರು ಮಹಾನಗರ ಪಾಲಿಕೆಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಆಯುಕ್ತರಿಗೆ ಕೂಡ ಇದನ್ನು ಹೆಸರನ್ನು ಗಮನಿಸಿ ಹೆಸರು ಹಾಕಿ ಮನವಿಯನ್ನು ಕೊಟ್ಟಿದ್ದೀವಿ. ಆದರೂ ಅಲ್ಲಿ ಕೊಟ್ಟಿದ್ದೀವಿ. ಇವತ್ತು ನಮ್ಮ ಸಾಹೇಬರ ಒಂದು ನೇತೃತ್ವದಲ್ಲಿ, ಇವತ್ತು ನಮ್ಮ ಸಂತೋಷಣ್ಣರ ನೇತೃತ್ವದಲ್ಲಿ ನಮ್ಮ ಆಟೋ ಸ್ಟ್ಯಾಂಡ್ ಅಂದರೆ ಇಲ್ಲಿ ಭಾಳಷ್ಟು ಮಳೆ ಗಿಳೆ ಬಂದು ಇಲ್ಲಿ ಭಾಳಷ್ಟು ತೊಂದರೆ ಅನುಭವಿಸ್ತೀವಿ. ಆಮೇಲೆ ರೋಡ್ ಮೇಲೆ ನಿಂತಿದ್ದೀವಿ. ಅದಕ್ಕಾಗಿ ಮೊನ್ನೆ ನಮ್ಮ ಸಾಹೇಬರು ಹೇಳ್ದಂಗೆ ಇಲ್ಲಿ ಫುಟ್ಪಾತ್ ಮೇಲೆ ಮಣ್ಣು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದಾರೆ ಚಾಲಕರು ಅನ್ನೋರು ಹೇಳಿದ ಮೇಲೆ ಅಲ್ಲಿ ತಮ್ಮ ಕ್ಷೇತ್ರದಲ್ಲೇ ಬರುವಂಥದ್ದೊಂದು ಇದು ವಾರ್ಡು. ಈ ವಾರ್ಡ್ನಲ್ಲಿ ನಮಗೊಂದು, ಯಾಕಂದರೆ ಈಗಾಗಲೇ ಆನಂದ್ ನಗರ ನಮ್ಮ ಆಟೋ ರಿಕ್ಷಾದಿಂದ ಅಲ್ಲಿ ನಿಲ್ದಾಣ ಮಾಡಿದ್ದೀವಿ. ಸಿದ್ದಾರ್ಥ ಮಠದಲ್ಲಿ ಅಲ್ಲೊಂದು ನಿಲ್ದಾಣ ನಾಗರಾಜ್ ಗೌರಿ ಅವ್ರು ಮಾಡಿದ್ದಾರೆ. ಅಲ್ಲಿ ನಮ್ಮ ಹರಿಪ್ರಭಾಪುರ ಅವ್ರು ಮಾಡಿದ್ದಾರೆ. ರೈಲ್ವೆ ಸ್ಟೇಷನ್ದಲ್ಲೂ ಕೂಡ ಆಗಿದೆ. 155 ನಿಲ್ದಾಣ ಒಂದು ಪ್ರಮುಖ ನಿಲ್ದಾಣ ಆಗಿದ್ದಾವೆ. ನಮ್ಮ ವಿನಂತಿ ಏನಂದರೆ ತಮ್ಮ ಒಂದು ವಾರ್ಡ್ನಲ್ಲಿ ಇಂಥ ಒಂದು ಸುಂದರವಾದ ನೆರಳನ್ನು ನಮಗೆ ಮಾಡಿಕೊಡ್ಬೇಕಂತ ನಾವು ವಿನಂತಿ ಮಾಡ್ತೇನೆ. ನಮಗೆ ವಿನಂತಿ ಮಾಡ್ತೇನೆ. ಅದಕ್ಕಾಗಿ ಅದ್ರ ಕುರಿತವಾಗಿ ಅವ್ರಿಗೊಂದು ಮನವಿ ಕೂಡ ನಾವು ಎಲ್ಲರೂ ಕೊಡ್ಲಿಕ್ಕೆ ಬಂದೀವಿ. ಈ ಒಂದು
ಶುಭ ಕಾರ್ಯಕ್ರಮದಲ್ಲಿ ಎಲ್ಲ ನಿಮ್ಮ ಬರ್ರಿ ಬರ್ರಿ ಎಲ್ಲರೂ ಈ ಕಡೆ ಬರ್ರಿ ಹಳೆಯದು ಎಲ್ಲ ನನ್ನ ಚಾಲಕರು ಭಾಳ ನೋಡ್ಕೊಂಡಿದ್ದಾರೆ ತಮ್ಮನ್ನು ಭಾಳಷ್ಟು ನಮ್ಮ ಗಮನಕ್ಕೆ ತಂದಾರ ನಮ್ಮ ಅಣ್ಣಾರಿಗೆ ಹೇಳ್ಬಿಟ್ರೆ ಇದು ಜಲ್ದಿ ಆಗ್ತೈತಿ ಅಂತ ಹೇಳಿ ಏನು ವರಿ ಮಾಡ್ಕೊಬೇಡಪ್ಪ ನಾವು ಈಗಿಂದಲ್ಲ ನಮ್ಗೆ ಭಾಳ ದೊಡ್ಡ ಸಂಬಂಧ ಐತಿ ನೀವು ತಲೆ ಕೆಡಿಸ್ಕೊಬೇಡ್ರಿ ನಿಮ್ಮ ಅದ್ರೊಳಗೆ ಅಣ್ಣಾರ ಒಂದು ಮಾಡ್ಕೊಡ್ತೀನಿ ವಿಶ್ವಾಸ ಐತಿ ಅಂತ ಹೇಳಿ ನಾನು ಹೇಳಿನಿ ಸರ್ ಅವ್ರಿಗೆ ಅದಕ್ಕೆ ನಾವು ಸ್ವಲ್ಪ ನಮಗೆ ಎಲ್ಲಾರ್ದು ಗುಣ ಭಾಳ ಇದೆ ನಮ್ಮ ಮೇಲೆ. ಇಲ್ಲ ಹೇಳ್ತಾರೆ ಪದೇ ಪದೇ ಹೇಳ್ತಾರೆ ಯಾಕಂತ ಹೇಳಿದ್ರಣ ಎಲ್ಲಾರ್ದು ಗುಣ ಭಾಳ ಇದೆ ನಮ್ಮ ಚಾನಲ್ದು. ಎಲ್ಲರೂ ಭಾಳ ಹೇಳ್ತಾರೆ ನಾವು ಎಲ್ಲಾರ್ದಕ್ಕೆ ನಮ್ಮ ಗಾರಿ ಸಂಬಾರಣ ಹೆಸರಿನ ಕಾರಣ ಇದೆ ಕಾಂಗ್ರೆಸ್ ಸಿಕ್ಕಿಲ್ಲ ಭಾಳ ಆಮೇಲೆ ಕೆಲಸ ಮಾಡಿ ತಂದೆ ಮೇಲೆ ನಾವು ಕೆಲಸ ಮಾಡ್ಬೇಕು ಅದಕ್ಕೆ ನಾವು ಮತ್ತೆ ಇವ್ರಿಗೆ ಮೋಸ ಮಾಡೋದಲ್ಲ ನಾ ದೇವರಿಗೂ ಮೋಸ ಮಾಡೋಂಗಿಲ್ಲ ಅದಕ್ಕೆ ಏನೋ ಕೆಲಸ ಇರಲಿ ನಾನು ಮಾಡ್ಕೊಡ್ತೀನಿ ಆದಷ್ಟು ಜಲ್ದಿನ ನಾನು ಯಾವ ಥರ ಹುಡುಗಿರಾಗಿ ಕರ್ಕೊಂಡಾಗಿ ವ್ಯವಸ್ಥೆ ಆಗಿ ಮಾಡೋಣ ಮತ್ತು ಇದೊಂದು ಫುಟ್ಪಾತ್ ಬೇಕಾದ್ರೆ ಹೈಟ್ ಅದನ್ನ ಇದೆ ಸಂತೋಷ್ ಅಣ್ಣಾರಿಗೆ ಸಂತೋಷ್ ಅಣ್ಣಾರಿಗೆ ನಮ್ಮ ಆಟೋ ಚಾಲಕರ ಈ ಕಡೆ ಬರ್ರಿಪ್ಪ ಬಾ ಕಡೆ